ಕಬ್ಬು ಬೆಳೆಗಾರರೆಲ್ಲರಿಗೂ ನಮಸ್ಕಾರ. ಈ ಬರುವ 2026-27ರ ಕಬ್ಬಿನ ಹಂಗಾಮ ಹೆಂಗಿರ್ತೈತಿ ಅಂತ ಒಂದು ಅಂದಾಜು ಅದನ್ನು ತಮ್ಮ ಜೊತೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೀನಿ. ಎಲ್ಲಕ್ಕಿಂತ ಮೊದಲು ಸರ್ಕಾರ ಈ 2026-27ರ ಈ ಹಂಗಾಮಿಗಾಗಿ ಕಬ್ಬಿಂದು ಅಥವಾ ಸಕ್ಕರೆದು ಏನು ನೀತಿ ನಿರ್ಧಾರ ಮಾಡೈತೆ ಅನ್ನೋದ್ರ ಬದಲು ಒಂದಿಷ್ಟು ಮೊದಲು ವಿಷಯ ನೋಡೋಣ. ಇದೇ ಮೇ 5ನೇ ತಾರೀಕು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ CCEA ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ. ಏನಪ್ಪ ಅಂದ್ರೆ 2025-26ರಾಗ $3,550 ಪ್ರತಿ ಟನ್ನಿಗೆ ಇದ್ದ ದರವನ್ನು 2026-27ರ ಹಂಗಾಮಿಗಾಗಿ $100 ಹೆಚ್ಚು ಮಾಡಿ $3,650 ರೇಟ್ ಫಿಕ್ಸ್ ಮಾಡ್ತೀವಿ. ಅಂದ್ರೆ ಇದು 10.25 ರಿಕವರಿ. ಅಂದ್ರೆ ಹೋದ ವರ್ಷಕ್ಕೆ ಈ ವರ್ಷ 2.8% ಏರಿಸಿದಂಗೆ ಆಯಿತು. ಇದು 24-25ರಾಗ 3,400 ಇತ್ತು. ಅಲ್ಲಿಂದ 2 ವರ್ಷದಾಗ ಒಮ್ಮೆ 150 ಒಮ್ಮೆ 100, ಈ ವರ್ಷ 100 ಏರಿಸಿದ್ರು. ಇದು ಕಬ್ಬಿಗೆ ನ್ಯಾಯಯುತ ಬೆಲೆ FRP ರೇಟ್ ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದು. ಆದ್ರೆ FRP ಪ್ರತಿ ವರ್ಷ ಏರಿಸಿದಂಗೆ ಸಕ್ಕರೆ ದರವನ್ನು ಸರ್ಕಾರ ಏರಿಸ್ತಾ ಇಲ್ಲ. ಲಾಸ್ಟ್ ಇಯರ್ ಸಾಕಷ್ಟು ಸಲ ನಾವು ಈ ವಿಷಯನ ಚರ್ಚೆ ಮಾಡೀವಿ. ಯಾಕಂದ್ರೆ FRP ಕೊಟ್ಟಂಗೆ ಸಕ್ಕರೆ ದರನೂ ಏರಿಸ್ಕೊತ ಹೋದ್ರೆ ಅದು ಒಂದು ರೈತರಿಗೆ ನ್ಯಾಯಯುತ ಬೆಲೆ ಕೊಡೋಕೆ ಕಾರ್ಖಾನೆಗಳಿಗೆ ಸಾಧ್ಯ ಆಕೈತಿ. ಆಮೇಲೆ ಗೌರ್ಮೆಂಟ್ ಅವ್ರ ಮೇಲೆ ಕಂಟ್ರೋಲ್ ಮಾಡೋಕ್ಕೂ ಸಾಧ್ಯ ಆಕೈತಿ. ಸಕ್ಕರೆ ಕಾರ್ಖಾನೆಗೆ ಒತ್ತಾಯ ಮಾಡಿ ಕೊಡ್ಸೋಕೆ ಸಾಧ್ಯ ಆಕೈತಿ. ಇದು ಯಾವಾಗಪ್ಪ ಅಂದ್ರೆ 2018 ಜೂನ್ರಾಗ 2,900 ಪ್ರತಿ ಕ್ವಿಂಟಲ್ ದರ ಫಿಕ್ಸ್ ಮಾಡಿದೆ MSP. 2019 ಫೆಬ್ರವರಿ 14ಕ್ಕೆ 2,900 ಇದ್ದದ್ದು 3,100 ದರ ಫಿಕ್ಸ್ ಮಾಡ್ತೀವಿ. ಸರ್ವಸಾಧಾರಣ 7.5 ವರ್ಷ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ರೇಟ್ ಏರಿಸಿಲ್ಲ ಸರ್ಕಾರ, ಕೇಂದ್ರ ಸರ್ಕಾರ. ಕನಿಷ್ಠ $41-42 ಅಂದ್ರೆ 4,100ರಿಂದ 4,200 ಪ್ರತಿ ಕ್ವಿಂಟಲ್ ದರ ಹೆಚ್ಚು ಮಾಡಿದ್ರೆ ರೈತರಿಗೆ ಒಂದು ನ್ಯಾಯಯುತ ಬೆಲೆ ತೊಗೊಳಕ್ಕೆ ಒಂದು ಅಧಿಕಾರಯುತವಾಗಿ ಹೋರಾಟ ಮಾಡ್ಬೋದು. ಈ ಸರ್ಕಾರ MSP ಏರಿಸಿಲ್ಲ. ಇದು ಒಂದು ಪಾರ್ಟ್ ಆಯಿತು. ಇನ್ನೇನು ಮಾಡಿ ಸಕ್ಕರೆ ಬದಲು ಏನು ನಿರ್ಧಾರ ತಗೋತೀವಿ. ಹೋದ ವರ್ಷವೂ ನಮ್ಮ ಆಂತರಿಕ ಸಕ್ಕರೆ ಬಳಕೆ ಪ್ರಮಾಣಕ್ಕಿಂತ ಸಕ್ಕರೆ ಉತ್ಪಾದನೆ ಕಡಿಮೆ ಇತ್ತು. ಈ ವರ್ಷವೂ ಸಕ್ಕರೆ ಉತ್ಪಾದನೆ ಮತ್ತು ಕಡಿಮೆ ಆಕೈತೆ ಒಂದು ಅಂದಾಜು ಐತಿ. ಆ ಅಂದಾಜು ಇರುವುದರಿಂದ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ಸ್ DGFT ಅವರು 15 ಮೇ 2026ಕ್ಕೆ ಒಂದು ಆರ್ಡರ್ ಇಶ್ಯೂ ಮಾಡಿದ್ರು. ಏನಪ್ಪ ಅಂದ್ರೆ ಸಕ್ಕರೆಯನ್ನು ರಿಸ್ಟ್ರಿಕ್ಟೆಡ್ ಎಕ್ಸ್ಪೋರ್ಟ್ ಅಂದ್ರೆ ನಿಯಂತ್ರಿತ ರಫ್ತಿನಿಂದ ರಫ್ತು ನಿಷೇಧ, ಪ್ರೊಹಿಬಿಟೆಡ್ ಎಕ್ಸ್ಪೋರ್ಟ್ ಮಾಡಿದರು. ಅಂದರೆ ಎಕ್ಸ್ಪೋರ್ಟ್ ಮಾಡುವಂಗಿಲ್ಲ. ಎಲ್ಲಿವರೆಗೆ? 30/9/2026ವರೆಗೆ. ನೀವು ಎಕ್ಸ್ಪೋರ್ಟ್ ಬಂದ್ ಮಾಡಿದ್ರಿಂದ ಸಕ್ಕರೆ ರೇಟ್ ಕುಸಿತ ಆಗಿಬಿಡ್ತೈತಿ. ಯಾಕಂದ್ರೆ ಹೊರಗೆ ರೇಟ್ ಹೆಚ್ಚಿದ್ದಾಗ ನಾವು ಹೊರಗೆ ಕಳಿಸ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ಆಂತರಿಕ ಅಷ್ಟ ಸರ್ಕಾರ ಏನು ದರ ನಿಯಂತ್ರಣ ಮಾಡೋದು, ಆಮೇಲೆ ಸಕ್ಕರೆ ಉತ್ಪಾದನೆ ಕಡಿಮೆ ಆದ್ರೆ ಇಲ್ಲಿ ಆಂತರಿಕ ಬಳಕೆ ಅಂದ್ರೆ ಬಳಕೆದಾರರಿಗೆ ಹೆಚ್ಚು ಹೊರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಟು ಮಾಡೋಕೆ ಹೋಗಾರ ಅದು ಪರ್ಯಾಯವಾಗಿ ಕಬ್ಬು ಬೆಳೆಗಾರಿಗೆ ಹೊಡೆದು ಬರ್ತೈತಿ. ಇದನ್ನು 39 ತನಕ ಯಾಕೆ ಮಾಡ್ಯಾರ ಅಂದ್ರೆ ಅಕ್ಟೋಬರ್-ನವಂಬರ್ಗೆ ಸೀಸನ್ ಸ್ಟಾರ್ಟ್ ಆಕ್ಕವು. ಅಲ್ಲಿವರೆಗೆ ಹೋಗಿ ನಮ್ಮ ಸಕ್ಕರೆ ಉತ್ಪಾದನೆ ಪರಿಸ್ಥಿತಿ ಹೆಂಗಿರ್ತೈತೆ ನೋಡಿ ನಿರ್ಧಾರ ಮಾಡಬೇಕು ಅನ್ನೋ ಒಂದು ವಿಚಾರ ಇರಬೇಕು. ಇದನ್ನು ಯಾಕೆ ಸಕ್ಕರೆ ಮೇಲೆ ಈ ಒಂದು ರಫ್ತು ಮಾಡೋಕ್ಕೆ ನಿಷೇಧ ಹೇರಿದ್ರಂದ್ರೆ ಈ ವರ್ಷ ಒಂದು ಏನು ಅಂದಾಜು ಐತಿ, ಎಲ್ ನೀನೋ ಇಫೆಕ್ಟ್ ಹತ್ತೈತಿ. ಎಲ್ ನೀನೋ ಒಂದು ಲಾ ನೀನೋ, ಒಂದು ಎಲ್ ನೀನೋ. ಎಲ್ ನೀನೋ ಇವು ಏನಿರ್ತಾವೆ, ಲಾ ನೀನೋ ಆಗಲಿ ಎಲ್ ನೀನೋ ಆಗಲಿ, ಸಮುದ್ರದೊಳಗಿನ ನೀರಿನ ತಾಪಮಾನ ಹೆಚ್ಚ ಕಡಿಮೆ ಆಗೋದ್ರಿಂದ ಇದೊಂದು ಇಫೆಕ್ಟ್ ಆಗ್ತಿತ್ತು. ವಿಜ್ಞಾನಿಗಳು ಇದು ಮಾಡ್ಯಾರ. ಎಲ್ ನೀನೋ ಯಾವಾಗಿರ್ತೈತಿ ಅವಾಗ ನಮ್ಮ ದೇಶಕ್ಕೆ ಸ್ವಲ್ಪ ಮಳೆ ಕಮ್ಮಿ ಆಕೈತಿ ಅಂತೇಳಿ. ನಾವು ದೇಶಕ್ಕೆ ಮಳೆ ಕಮ್ಮಿ ಆಗೋದ್ರೆ ಈಗ ವಿಜಯಪುರ, ಬಾಗಲಕೋಟೆ, ಬೆಳಗಾವಿಗೆ ನಮ್ಮ ಹೈಯೆಸ್ಟ್ ರಿಸ್ಕ್ ಇರುವಂಥ ಏರಿಯಾ ಏನಾಕೈತಿ, ಕಮ್ಮಿ ಬಿಲೋ ಟು ನಿಯರ್ ನಾರ್ಮಲ್ ರೈನ್ಫಾಲ್ ಅಂತ ಕೊಟ್ಟಾರೆ. ಅಂದರೆ ಒಂದು ಪ್ರೆಡಿಕ್ಷನ್ ಜೂನ್ದಾಗ
ಅನಿಶ್ಚಿತವಾಗಿ ಮಳೆ ಆಕ್ಕೈತಿ. ಜುಲೈಯ ನಮ್ಮ ಮಳೆ ಪ್ರಮಾಣ ಅತಿ ಸೂಕ್ಷ್ಮ ಅಂದ್ರೇನು ಕ್ರಿಟಿಕಲ್, ಅದ್ರಾಗ ಹೆಚ್ಚು ಆಕೈತೋ ಕಮ್ಮಿ ಆಕೈತೋ ಎವರೇಜ್ ಇರ್ತೈತೋ ಅಥವಾ ಭಾಳ ಕಡಿಮೆ ಆಕೈತೋ ನೋಡಬೇಕು. ಒಂದು ವೇಳೆ ಜುಲೈದಾಗ ಕಡಿಮೆ ಆತಂದ್ರೆ ಆಗಸ್ಟಕ್ಕೆ ನೀವು ಸೂಪರ್ ಎಲ್ ನೀನೋ ಅಂದ್ರೆ ಅತಿ ಹೆಚ್ಚಿನ ಪರಿಣಾಮ ಬೀರುವಂಥದ್ದಾತಂದ್ರೆ ಭಯಂಕರ ಬರ ಬೀಳ್ತೈತಿ. ಅವಾಗ ನೀರಾವರಿಗೆ ಬಳಕೆ ಆಗುವಂಥ ನದಿ ನೀರು ಕಡಿಮೆ ಆಗುತ್ತೆ, ಡ್ಯಾಮಿನ ಲೆವೆಲ್ ಕಡಿಮೆ ಆಕ್ಕವು, ಕೆರೆ ಕಟ್ಟಿ ಕಡಿಮೆ ಆಕ್ಕವು. ಹಿಂಗೆ ಆಗೋದ್ರಿಂದ ಪರ್ಯಾಯವಾಗಿ ಕಬ್ಬಿನ ಬೆಳೆಗೆ ನೀರು ಕಡಿಮೆ ಆಗಿ ಉತ್ಪಾದನೆ ಕಡಿಮೆ ಆಕ್ಕೈತಿ ಅಂತ ಒಂದು ಅಂದಾಜು. ಇದು ದೇವರೇ ಸೃಷ್ಟಿ ಮಾಡಿದ ಒಂದು ವಾತಾವರಣದ ಮೇಲೆ ಡಿಪೆಂಡ್. ಇನ್ನು ಎರಡನೇದ್ದು, ಸಕ್ಕರೆ ಉತ್ಪಾದನೆ ಕಡಿಮೆ ಯಾಕಾಕೈತಪ್ಪ ಅಂದ್ರೆ ನೀವು ಕೊಲ್ಲಿ ಯುದ್ಧದಿಂದ ನಮ್ಮ ಇಂಧನ ಆಮದಿನ ಮೇಲೆ ಪರಿಣಾಮ ಬೀರೈತೆ. ಈ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು. ಇದೆಲ್ಲ ಪರಿಣಾಮ ಬೀರೋದ್ರಿಂದ ಸರ್ಕಾರ ಇತ್ತಿತ್ತಲಾಗಿ ಒಂದು ನಿರ್ಧಾರ ಮಾಡಕತ್ತೆ. ಇಲ್ಲಿವರೆಗೆ ಎಥನಾಲ್ ಬೆಂಡಿಂಗ 20% ಇತ್ತು. ಒಂದು 100 ಲೀಟ್ರ್ನಾಗ 20 ಲೀಟ್ರ್ ಎಥನಾಲ್, 80 ಲೀಟ್ರ್ ಪೆಟ್ರೋಲ್. ಈಗ ಅದನ್ನು ಫ್ಲೆಕ್ಸಿ ಇಂಜಿನ್ಸ್ ಅಂತ ಮಾಡಕತ್ತಾರೆ. ಅಂದ್ರೆ ನೀವು ಪೂರಾ ಎಥನಾಲ್ ಮೇಲೂ ರನ್ ಮಾಡ್ಬೋದು, 30% ಬ್ಲೆಂಡ್ ಮಾಡ್ಬೋದು. ಯಾಕಂದ್ರೆ ನಾವು ಇಂಧನ ಆಮದು ಕಡಿಮೆ ಮಾಡ್ಕೋಬೇಕನ್ನೋ ಒಂದು ಸರ್ಕಾರದ ಉದ್ದೇಶ. ಹೀಗಾಗಿ ಕಬ್ಬಿನ ಉತ್ಪಾದನೆ ಎಥನಾಲ್ಗೆ ಡೈವರ್ಷನ್ ಜಾಸ್ತಿ ಆತಂದ್ರೆ ಸಕ್ಕರೆ ಉತ್ಪಾದನೆ ಕಡಿಮೆ ಆಕೈತಿ. ಸಕ್ಕರೆ ಉತ್ಪಾದನೆ ಕಡಿಮೆ ಆಗೋದು ಈ ಎಲ್ ನೀನೋ ಇಥನಾಲ್ ಡೈವರ್ಷನ್ದ ಕಡಿಮೆ ಆತಂದ್ರೆ ಹೊರದೇಶಕ್ಕೆ ಕಳಿಸೋದು ಅಷ್ಟು ಸೂಕ್ತ ಆಗೋದಿಲ್ಲ. ದೇಶದ ಆಂತರಿಕ ಬಳಕೆದಾರರಿಗೆ ಬೆಲೆ ಹೆಚ್ಚಳ ಮಾಡೋದು ಆಕೈತೆ ಅನ್ನೋ ಉದ್ದೇಶಕ್ಕಾಗಿ ಇವೆಲ್ಲ ನಿರ್ಧಾರ ತೊಗೊಂಡಾರ. ಇವೆಲ್ಲದರ ಪರೋಕ್ಷ ಅಂದ್ರೆ ಏನು, ಆಲ್ಮೋಸ್ಟ್ ಆಲ್ ರೈತರ ಮೇಲೇ ಇದು. ಅಲ್ಟಿಮೇಟ್ಲಿ ಕಾರ್ಖಾನೆಯವರು ತಮ್ಮ ಪ್ರಾಫಿಟ್ ಮಾರ್ಜಿನ, ತಮ್ಮ ವರ್ಕಿಂಗ್ ಕ್ಯಾಪಿಟಲ್ ಎಲ್ಲ ಇಟ್ಕೊಂಡನ ರೈತರಿಗೆ ವರ್ಗಾಯಿಸ್ತಾರೆ. ಹೀಗಾಗಿ ಇದು ಒಂದು ಬರುವ ವರ್ಷ ಒಂದು ಅಷ್ಟೇ ನೀವೇನಂತೀರಿ ಕ್ರಿಟಿಕಲ್, ಸೂಕ್ಷ್ಮವಾದಂಥ ರೈತರ ದೃಷ್ಟಿಯಿಂದ ನೋಡೋದು ಒಂದು ವರ್ಷ ಅಂಥೇಳಿ ನನ್ನ ಅಭಿಪ್ರಾಯ. ಯಾಕಂದ್ರೆ ಇನ್ನೂ MSP ಸಕ್ಕರೆದು 31 ಇದ್ದದ್ದು 41-42 ಹೋದ ವರ್ಷ ಕೇಳಿದರು. ಇವ್ರು ಇನ್ನೂ ಹೆಚ್ಚು ಮಾಡೋಕತ್ತಿಲ್ಲ. ದೇವ್ರ ಪುಣ್ಯದಿಂದ ಸಕ್ಕರೆ ದರ 38 ಅಂದ್ರೆ 3800 ಪ್ಲಸ್ ಹೊಂಟೈತಿ. ಹಿಂಗಾಗಿ ಏನೋ ಕಾರ್ಖಾನೆಯವರು ಸ್ವಲ್ಪ ಮಟ್ಟಿಗೆ ಬಚಾವಾಗ್ಯಾರ. ಈ ಸರ್ಕಾರನೂ MSP ಬದಲಿಗೆ ಗಂಭೀರವಾಗಿ ವಿಚಾರ ಮಾಡಿ ರೈತರಿಗೆ ಅನುಕೂಲ ಆಗುವಂಗೆ MSP ಹೆಚ್ಚು ಮಾಡಬೇಕು. ಬರೀ ಬಳಕೆದಾರರು ಅಲ್ಲ, ರೈತರನ್ನೂ ಅಷ್ಟು ಲಕ್ಷ್ಯಕ್ಕೆ ತಗೋಬೇಕು ಅಂಥೇಳಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳನ್ನೇ ಎರಡನ್ನೂ ನಾವು ಕಬ್ಬು ಬೆಳೆಗಾರರ ಪರವಾಗಿ ಆಗ್ರಹಿಸೋಣ. ನಮಸ್ಕಾರ.